ಪಾಕ್ ಮೇಲಿನ ದಾಳಿಯಿಂದ ಹೆಚ್ಚು ಸೀಟ್ ಗೆಲ್ಲುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಯಡಿಯೂರಪ್ಪನವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೈನಿಕರ ವಿಚಾರವನ್ನ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಅವರು ನೀಡಿದಂತ ಒಂದು ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ರಾಜಕೀಯ ಲಾಭ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ, ಪಾಕಿಸ್ತಾನದ ನಡವಳಿಕೆಯನ್ನ ಖಂಡಿಸಿದ್ದೇನೆ ಅಂತ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಟ್ವೀಟ್ ಮೂಲಕವೂ ಸ್ಪಷ್ಟನೆಯನ್ನ ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಯಡಿಯೂರಪ್ಪನವರು. ತಮ್ಮ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ದೇಶದಲ್ಲಿ ಬಿಜೆಪಿ ಪರ ಅಲೆ ಇದೆ ಅಂತ ಹೇಳಿದ್ದೆ, ಕೆಲ ತಿಂಗಳಿಂದ ಬಿಜೆಪಿ ಪರ ಅಲೆ ಇದೆ ಎನ್ನುತ್ತಿದ್ದೇನೆ ಅಂತ ಈಗ ಯಡಿಯೂರಪ್ಪನವರು ತಮ್ಮ ನಿನ್ನೆಯ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏಕೆಂದರೆ ಪ್ರಮುಖವಾಗಿ ಈ ಒಂದು ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇತ್ತು. ಚುನಾವಣೆ ಯೂಸ್ ಮಾಡ್ಕೊಳ್ಳೋ ಪ್ರಶ್ನೆ ಏನು? ಸುಷ್ಮಾ ಸ್ವರಾಜ್ ಸರ್ವ ಪಕ್ಷಗಳ ಸಭೆಗಳು ಕರೆದು ಏನೇನು ನಡೀತು ಅಂತ ತಿಳಿಸಿದ್ದಾರೆ. ರಾಜನಾಥ್ ಸಿಂಗು ಎಲ್ಲರನ್ನ ಕರೆದು ಎಲ್ರಿಗೂ ಮನವರಿಕೆ ಮಾಡಿ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೇರಿ ಇಲ್ಲಿ ರಾಜಕೀಯ ಲಾಭ ಮಾಡುವ ಪ್ರಶ್ನೆ ಏನಿದೆ? ಇಡೀ ದೇಶದ 140 ಕೋಟಿ ಜನ ಇದನ್ನು ಸ್ವಾಗತ ಮಾಡ್ತಾರೆ. ಇದು ರಾಜಕೀಯ ಲಾಭ ಮಾಡ್ಕೊಳ್ಳೋ ಪ್ರಶ್ನೆ. ನಾನು ಅದಕ್ಕೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೆ. ಯೋಧರ ದಾಳಿ ಬಗ್ಗೆ BSY ಲಾಭದ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ BSYಗೆ ತಿರುಗೇಟನ್ನ ನೀಡಿದ್ದಾರೆ VK ಸಿಂಗ್ ಅವರು. ತನ್ನದೇ ಪಕ್ಷದ ಸಚಿವರಿಂದ BSYಗೆ ಮುಖಭಂಗವಾಗಿದೆ. ತಿರುಗೇಟನ್ನ ನೀಡಿದ್ದಾರೆ VK ಸಿಂಗ್ ಅವರು. ಕೇಂದ್ರ ಸಚಿವರು BSYಗೆ ತಿರುಗೇಟನ್ನ ನೀಡಿದ್ದಾರೆ. ತನ್ನದೇ ಪಕ್ಷದ ಸಚಿವರಿಂದ BSYಗೆ ತಿರುಗೇಟು. ಸೊ ಹೀಗಾಗಿ ಮುಖಭಂಗ ಆಗಿದೆ. ಸರ್ಕಾರಗಳು ದಾಳಿ ಮಾಡೋದು ದೇಶದ ರಕ್ಷಣೆಗಾಗಿ, ಹೆಚ್ಚಿನ ಸೀಟು ಗೆಲ್ಲಲು ಅಲ್ಲ ಅಂತ VK ಸಿಂಗ್ ಟ್ವೀಟ್ ಅನ್ನ ಮಾಡುವ ಮುಖಾಂತರ ತಿರುಗೇಟನ್ನ ನೀಡಿದ್ದಾರೆ. ರಾಷ್ಟ್ರದಾದ್ಯಂತ BSY ಮಾತಿನಿಂದ ಬಿಜೆಪಿಗೆ ಮುಜುಗರ ಉಂಟಾಗಿದೆ. ಸೊ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ VK ಸಿಂಗ್ ಅವರು ಇಲ್ಲಿ ಪ್ರಮುಖವಾಗಿ @BSY BJPG ಅಂತ ಅಂದ್ರೆ ಅವರ ಒಂದು ಅಕೌಂಟ್ನ ಲಿಂಕ್ ಮಾಡಿ, ಅವರ ಹೆಸರನ್ನ ಲಿಂಕ್ ಮಾಡಿ ಟ್ಯಾಗ್ ಮಾಡಿ ಅವರಿಗೆ ಪ್ರಮುಖವಾಗಿ ತಿರುಗೇಟನ್ನ ನೀಡಿದ್ದಾರೆ. ಪಾಕ್ ಮೇಲಿನ ದಾಳಿಯಿಂದ ಬಿಜೆಪಿಗೆ ಹೆಚ್ಚು ಸೀಟ್ ಬರುತ್ತೆ ಅನ್ನುವ ಯಡಿಯೂರಪ್ಪನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ವಿರುದ್ಧ CM HDK ಕಿಡಿಕಾರಿದ್ದಾರೆ. ಇಡೀ ರಾಷ್ಟ್ರ ಭಾರತೀಯ ಸೇನೆಗೆ ಬೆಂಬಲವಾಗಿ ನಿಂತಿದೆ. ಯಡಿಯೂರಪ್ಪನವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಸರಿಯಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನುವ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಚುನಾವಣೆಯಲ್ಲಿ ಎಷ್ಟು ಹೆಚ್ಚು ಸ್ಥಾನ ಗೆಲ್ಲಬಹುದು ನೀವು? ಬಿಜೆಪಿ ನಾಯಕರ ರಾಜಕೀಯ ಲೆಕ್ಕಾಚಾರ ನಾಚಿಕೆಗೇಡಿತನ ಅಂತ ಹೇಳಿದ್ದಾರೆ. BSY ಹೇಳಿಕೆ ಬಗ್ಗೆ CM ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. BSY ಹೇಳಿಕೆ ಹಿಂದೆ ರಾಜಕೀಯದ ಉದ್ದೇಶವಿದೆ ಅಂತ ಕೂಡ ಜರ್ದಿದ್ದಾರೆ ಯಡಿಯೂರಪ್ಪನವರನ್ನ. ರಾಜಕೀಯ ಉದ್ದೇಶದ ಲಾಭವನ್ನ ಕಾಣ್ತಾ ಇದೆ ಬಿಜೆಪಿ. BSY ಮಾತಿಗೆ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಟಾಂಗ್ ಅನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ನಿನ್ನೆ ಯಡಿಯೂರಪ್ಪನವರು ನೀಡಿದಂತ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶ ಭಾರತೀಯ ಸೇನೆಯ ಬೆನ್ನೆಲುಬಾಗಿ ನಿಂತಿದೆ, ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ದುರುದ್ದೇಶಕ್ಕೆ ಈ ಒಂದು ಅಂದ್ರೆ ದಾಳಿಯನ್ನ ಉಪಯೋಗ ಮಾಡ್ಕೊಳ್ತಿರೋದು ಸರಿಯಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದ್ ಕಡೆ ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪನವರ ಮಾತಿಗೆ. ಸೊ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಯಡಿಯೂರಪ್ಪನವರು ನೀಡಿದಂತ ಒಂದು ಹೇಳಿಕೆ ವಿಚಾರ ರಾಷ್ಟ್ರದಾದ್ಯಂತ ಚರ್ಚೆಯನ್ನ ಪಡೆದುಕೊಂಡಿದೆ. ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರಿಗೆ ಅವರದೇ ಪಕ್ಷದ ನಾಯಕರೇ ತಿರುಗೇಟನ್ನ ನೀಡಿದ್ದಾರೆ VK ಸಿಂಗ್ ಅವರು. ಮತ್ತು ಒಂದ್ ಕಡೆ ರಾಜ್ಯದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕೀಯ ನಾಯಕರು. ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಟ್ವಿಟರ್ ಮುಖಾಂತರ ಟ್ವೀಟ್ ಅನ್ನ ಮಾಡುವ ಮುಖಾಂತರ BSY ಮಾತಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜಕೀಯ ಉದ್ದೇಶದ ಲಾಭವನ್ನ ಕಾಣ್ತಾ ಇದೆ. ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ ಕಿಡಿಕಾರಿದ್ದಾರೆ. ಮತ್ತು ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ
ಕಿಡಿಕಾರಿರುವಂಥದ್ದು. ರಾಜಕೀಯ ಲೆಕ್ಕಾಚಾರ ಮಾಡ್ತಿರೋದು ಬಿಜೆಪಿಯ ನಾಚಿಕೆಗೇಡಿತನ ಅನ್ನೋದ್ರ ಬಗ್ಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಚುನಾವಣೆಯಲ್ಲಿ ಎಷ್ಟು ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ನೀವು ಹಾಗಾದ್ರೆ ಅನ್ನುವ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಯಾಕೆಂದ್ರೆ ನಿನ್ನೆ ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳ್ತಾರೆ, ಈ ಒಂದು ದಾಳಿ ಆದ್ಮೇಲೆ ಮೋದಿ ಅವರ ಪರವಾಗಿ ಅಲೆ ಎದ್ದಿದೆ. ಸೊ ಹೀಗಾಗಿ ರಾಜ್ಯದಲ್ಲಿ 28 ಸ್ಥಾನಗಳ ಪೈಕಿ 22 ಸ್ಥಾನಗಳನ್ನ ಗೆಲ್ತೀವಿ ನಾವು ಅಂತ ಯಡಿಯೂರಪ್ಪನವರು ಹೇಳ್ತಿದ್ದ ಹಾಗೆ ಈ ಒಂದು ವಿಚಾರ ರಾಷ್ಟ್ರದಾದ್ಯಂತ ಆಕ್ರೋಶಕ್ಕೆ ಗುರಿಯಾಯಿತು. ಎಷ್ಟರ ಮಟ್ಟಿಗೆ ಸರಿ ನೀವು ಇದನ್ನ ರಾಜಕೀಯ ಉದ್ದೇಶಕ್ಕೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು. ಇನ್ನು ಬಿಎಸ್ವೈ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು. ಉಗ್ರರ ಮೇಲೆ ದಾಳಿಯಿಂದ ಬಿಜೆಪಿಗೆ ಚುನಾವಣೆಯಲ್ಲಿ ಲಾಭ ಆಗತ್ತೆ, ಯಡಿಯೂರಪ್ಪ ಹೇಳಿಕೆಯಲ್ಲಿ ತಪ್ಪಿಲ್ಲ ಅಂತ ಕೂಡ ಮೈಸೂರು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಇಲ್ಲಿ ಹೇಳಿರುವಂತದ್ದು. ಬಿಎಸ್ವೈ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನೋದ್ರ ಬಗ್ಗೆ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಎಸ್ವೈ ಅವರು ಹೇಳಿರುವಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯಿಂದ ಬಿಜೆಪಿಗೆ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಿಎಸ್ವೈ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು, ಆದ್ರೆ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು. ಉಗ್ರರ ಮೇಲೆ ಪ್ರತಿ ದಾಳಿಗೆ 1971 ನಂತರ ಗಡಿಯನ್ನ ದಾಟಿರಲಿಲ್ಲ. 1971 ನಂತರ ಯಾವ ಪ್ರಧಾನಿಯೂ ಕೂಡ ಒಪ್ಪಿರಲಿಲ್ಲ. ಮೋದಿ ಅಂತಹ ಧೈರ್ಯವನ್ನ ತೋರಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ನಿನ್ನೆ ಯಡಿಯೂರಪ್ಪನವರ ಆ ಒಂದು ಹೇಳಿಕೆ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅವರದ್ದೇ ಪಕ್ಷದ ಕೇಂದ್ರ ಸಚಿವರು ಕೂಡ ಈಗ ಆಲ್ರೆಡಿ ತಿರುಗೇಟನ್ನ ನೀಡಿದ್ದಾರೆ, ಅವರ ಮೆನ್ಷನ್ ಅನ್ನ ಮಾಡಿ ಅವರ ಹೆಸರನ್ನ. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಕಿಡಿಕಾರ್ತಿರುವಂತದ್ದು ಯಾವ ರೀತಿಯಾಗಿ ವಿವಾದವನ್ನ ಎಬ್ಬಿಸ್ತಾ ಇದೆ? ಪೃಥ್ವಿರಾಜ್, ನಿನ್ನೆ ಏನ್ ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರು ನೀಡಿರ್ತಕ್ಕಂಥ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬಿರುಗಾಳಿಯನ್ನ ಎಬ್ಬಿಸಿದೆ. ಆದ್ರೆ ಪೂರ್ವಕವಾಗಿ ಇವತ್ತು ಏನು ನಿನ್ನೆ ನೀಡಿರ್ತಕ್ಕಂಥ ಹೇಳಿಕೆಗೆ ವ್ಯತಿರಿಕ್ತವಾಗಿ ಇವತ್ತು ಯಡಿಯೂರಪ್ಪನವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಆ ಮೂಲಕ ತಮ್ಮ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಸೊ ನಾನು ಹೇಳ್ತಾ ಇರುವಂತದ್ದು ಪ್ರಸಕ್ತ ರಾಷ್ಟ್ರದಲ್ಲಿ ಬಿಜೆಪಿಗೆ ಪೂರಕವಾದಂತಹ ವಾತಾವರಣ ಇದೆ ಅಂತ ಅಷ್ಟೇ ನಾನು ಹೇಳಿರುವಂತದ್ದು. ಅಷ್ಟೇ ಅಲ್ಲದೆ ಮೋದಿಯವರ ನಾಯಕತ್ವದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕನಿಷ್ಠ 22 ಸ್ಥಾನಗಳು ನಾವು ಗೆಲ್ತೀವಿ ಅನ್ನುವಂತ ಮಾತನ್ನ ನಾನು ಹೇಳಿದ್ದೆ. ಇದೇ ಮಾತನ್ನ ನಾನು ಕೂಡ ಹೇಳಿದ್ದೆ, ಹಲವಾರು ಬಾರಿ ಹೇಳಿದ್ದೀನಿ. ಸೊ ಈಗಲೂ ಸಹ ಅದೇ ಅರ್ಥದಲ್ಲಿ ನಾನು ಹೇಳಿರುವಂತದ್ದು. ಆದ್ರೆ ಬೇರೆ ಅರ್ಥದಲ್ಲಿ ಹೇಳೋದ್ರ ಮೂಲಕ ಟ್ವಿಟರ್ ನಲ್ಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇನೇ ಇದ್ರೂ ಕೂಡ ನಿನ್ನೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಅವರು ಏನು ಬಹಿರಂಗ ಭಾಷಣದಲ್ಲಿ ಮಾತನಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ವಿ.ಕೆ. ಸಿಂಗ್ ಇರ್ಬೋದು ಅಥವಾ ಬಿಜೆಪಿ ಕೆಲ ನಾಯಕರು ಕೂಡ ಅದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ದೇಶದಲ್ಲಿ ರಾಜ್ಯದಲ್ಲಿ ಮಾತ್ರವರ ಇಡೀ ದೇಶದಲ್ಲಿ ಈ ಒಂದು ಯಡಿಯೂರಪ್ಪ ಅವರ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ, ತೀವ್ರ ವಿರೋಧಕ್ಕೆ ಕೂಡ ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಮಾಹಿತಿಗಾಗಿ.